ನಮಸ್ಕಾರ ಎವ್ರಿವನ್. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಸೂಪರ್ ಆಗಿರಬೇಕು ಅಂದರೆ ನೀವು ನಮಗೆ ಸಬ್ಸ್ಕ್ರೈಬ್ ಆಗಬೇಕು, ಮೆಸೇಜ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ಶಂಕರಪಾಳ್ಯ ಹೇಗೆ ಮಾಡೋದು, ಕುಕ್ಕಿಂಗ್ ಐಟಮಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನಿವತ್ತು. ಶಂಕರಪಾಳ್ಯ ಹೇಗೆ ಮಾಡಬೇಕು ಅಂತ, ಶಂಕರಪಾಳ್ಯನ ಯಾವ ಥರ ತಯಾರು ಮಾಡ್ಕೋಬೇಕು, ಏನೇನು ಇರಬೇಕು ಶಂಕರಪಾಳ್ಯಕ್ಕೆ ನೋಡೋಣ. ರುಚಿಕರವಾದ ಶಂಕರಪಾಳ್ಯ ತಿನ್ನೋಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಮಾಡಿದ ಮೇಲೆ ಅಷ್ಟೇ ಸೂಪರಾಗಿ ಮಾಡ್ಬೋದು. ಈಸಿ ಮೆಥಡಾಗೆ ಈಸಿಯಾಗಿ ಯಾರಿಗೆಲ್ಲ ಶಂಕರಪಾಳ್ಯ ಮಾಡಬೇಕು, ಅದನ್ನು ತಿನ್ನಬೇಕು ಅಂತ ಅನಿಸುತ್ತೋ ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು. ಶಂಕರಪಾಳ್ಯಕ್ಕೆ ಮಾಡೋ ಐಟಮ್ ಏನಂದರೆ ಸಕ್ಕರೆ ಇರಬೇಕು, ಗೋಧಿ ಹಿಟ್ಟು ಇರಬೇಕು, ಎಣ್ಣೆ ಇರಬೇಕು. ಓಕೆ, ಸ್ಟಾರ್ಟ್. ಲೆಟ್ ಮೀ ವಾಚ್ ನೋ. ಗೋಧಿ ಹಿಟ್ಟನ್ನು ಒಂದು ಬೌಲ್ನಷ್ಟು ಕಮ್ಮಿ ತಗೊಳ್ಳೋಣ. ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ತಗೊಳ್ಳೋಣ. ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನು ತಗೊಂಡ್ಬಿಟ್ಟು ಅದೇ ಬೌಲಲ್ಲಿ 2 ಪಟ್ಟು, ನಮಗೆ ಜಾಸ್ತಿ ಸಿಹಿ ಬೇಕು ಶಂಕರಪಾಳ್ಯ, ನಮಗೆ ತಿನ್ನೋದಕ್ಕೆ ಸಿಹಿ ಇರಬೇಕು ಜಾಸ್ತಿ ಅನ್ನೋರು ಜಾಸ್ತಿ 2 ಕಪ್ಪು ಸಕ್ಕರೆ ಬಳಸ್ಬೋದು. 1 ಕಪ್ಪು ಮೈದಾಕ್ಕೆ ನಮಗೆ ಸಿಹಿ ಬೇಕು ಅಂತ ಅನ್ನೋರು ಜಾಸ್ತಿ, ನಿಮಗೆ ಎಷ್ಟು ಬೇಕು ಅಷ್ಟನ್ನ ಸಿಹಿನ ಮೇಂಟೈನ್ ಮಾಡ್ಕೋಬೋದು, ನೀವು ಹಾಕೋಬೋದು. ಅಷ್ಟನ್ನ ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಗಟ್ಟಿಯಾಗಿ ಕಲಸಿಡಿ. 5 ನಿಮಿಷ ಗಟ್ಟಿಯಾಗಿ ಕಲಸಿ. ನಮಗೆ ಅದನ್ನು ಉಜ್ಜಬೇಕಾದ್ರೆ ಗಟ್ಟಿ ಅನಿಸ್ಬೇಕು. ಒಂದು ಸ್ವಲ್ಪ ನಾವು ಕಟ್ ಮಾಡ್ಬೇಕಾದ್ರೆ ಎಲ್ಲ ಶೇಪ್ ಬರಬೇಕಲ್ವಾ, ಹಾಗಾಗಿ ಅದನ್ನು ಗಟ್ಟಿಗೆ ಸ್ವಲ್ಪ ಕಲಿಸ್ಬಿಟ್ಟು ಇಟ್ಕೊಂಡಿರಿ. ಆಮೇಲೆ ಎಣ್ಣೆನೂ ರೆಡಿ ಮಾಡಿ ಇಟ್ಕೊಂಡಿರಿ, ಒಲೆ ಮೇಲೆ ಹಚ್ಚಬೇಡಿ. ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿರಿ. ಫಸ್ಟು 5 ನಿಮಿಷ ಬಿಟ್ಟು ನಂತರ ಲತೋಡಿಂದವ ಅದು ಗಟ್ಟಿಯಾಗಿ ಕಲಿಸ್ಕೊಂಡಿರೋ ಶಂಕರಪಾಳ್ಯ ಹಿಟ್ಟು, ಗೋಧಿ ಹಿಟ್ಟು ಸಕ್ಕರೆನ ಕಲಿಸ್ಕೊಂಡಿದ್ದೀರಲ್ಲ, 5 ನಿಮಿಷ ನೆನೆಯಕ್ಕೆ ಬಿಡ್ತೀರಾ. ಆಮೇಲೆ ಅದನ್ನು ತಗೊಂಡು ಉಂಡೆ ಇಷ್ಟೇ ದಪ್ಪ ಉಂಡೆ ಮಾಡಿಕೊಂಡು ಅದನ್ನು ಮಣಿ ಇರುತ್ತಲ್ಲ, ಆ ಮಣಿ ಮೇಲೆ ಹಾಕ್ಕೊಂಡು ಸ್ವಲ್ಪ ಲತೋಡಲ್ಲಿ ಹಿಂಗೆ ಮಾಡಿದ್ರೆ ಅಗಲ ಬರುತ್ತೆ. ಒಂದು ಓಲ್ ಶೇಪ್ ಬರುತ್ತೆ, ಅದು ರೌಂಡ್ ಆಗಿರುತ್ತೆ. ಆ ರೌಂಡಿಗೆ ಒಂದು ಚಾಕು ಇದ್ದರೆ ಅದರಲ್ಲಿ ಕಟ್ ಮಾಡಿಕೊಂಡು ನೀವು ಯಾವ್ಯಾವ ಆಕಾರದಲ್ಲಿ ಕೊಯ್ಕೋಬೇಕು ಆ ಆಕಾರದಲ್ಲಿ ಕೊಯ್ಕೊಂಡ್ಬಿಟ್ಟು ನೀವು ಒಲೆ ಮೇಲೆ ಎಣ್ಣೆ ಈಗಿಡಿ. ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಬೆಂಕಿ, ಅದಕ್ಕೇನೋ ಸ್ಟವ್ ಹಚ್ಚಿ ಬೆಂಕಿ ಇದು ಮಾಡಿಬಿಟ್ಟು ಕೊಟ್ಬಿಟ್ಟು, ಅದಕ್ಕೆ ಶಾಖ ಕೊಟ್ಬಿಟ್ಟು ಬೆಂಕಿಯಲ್ಲಿ ಆ ಎಣ್ಣೆ ಕುದಿಯಕ್ಕೆ ಬಿಡಿ. ಮೆಲು ಇದರಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಜೋರಾಗಿ ಜಾಸ್ತಿ ಉರಿಯಲ್ಲಿ ಬೇಯಿಸ್ಬಾರ್ದು. ಮೀಡಿಯಮ್ ಉರಿಯಲ್ಲಿ ಬೇಯಿಸಿದರೆ ರುಚಿಕರದ ಸ್ವಾದ ಟೇಸ್ಟಿ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲ ಸೀದು ಕರಕಲಾಗ್ಬಿಡುತ್ತೆ. ಮೀಡಿಯಮ್ ಆಗಿ ಇಟ್ಕೊಳ್ಳಿ ಉರಿನ. ನೆಕ್ಸ್ಟು ಅದನ್ನು ಕರೆದುಬಿಟ್ಟು ಅದನ್ನು ಕಟ್ ಮಾಡಿರ್ತೀರಲ್ಲ, ನಿಮಗೆ ಯಾವ್ಯಾವ ಶೇಪ್ ಬೇಕಾಗಿರುತ್ತೋ ಆ ಶೇಪಿಗೆ ಕಟ್ ಮಾಡಿರೋದನ್ನು ನೀವು ಅದಕ್ಕೆ ಕಾದ ಎಣ್ಣೆಗೆ ಒಂದೊಂದೇ ತೆಗೆದು ಹಾಕಿ. ಆವಾಗ ಒಂದು 5 ನಿಮಿಷ ಅದು ಯಾವುದು ಬಣ್ಣಕ್ಕೆ ಬರುತ್ತೆ, ಒಂಥರ ಕೇಸರಿ ಬಣ್ಣಕ್ಕೆ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಅದು ಕೇಸರಿ ಬಣ್ಣಕ್ಕೆ ಬರ್ತಿದ್ದಂಕನೇ ತಿನ್ನಬೇಕು. ಎಷ್ಟೊತ್ತಿಗೆ ಬೇಯುತ್ತೋ ಅನಿಸ್ಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ ಶಂಕರಪಾಳ್ಯ. ಕುಕ್ಕಿಂಗ್ ಐಟಮಲ್ಲಿ ಶಂಕರಪಾಳ್ಯದ್ದು ಮನೆಯಲ್ಲಿ ಫ್ರೀ ಟೈಮಲ್ಲಿ, ಮಳೆಗಾಲದಲ್ಲಿ ಇಂಥ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ರುಚಿಕರವಾದ ಶಂಕರಪಾಳ್ಯ ಈಸಿಯಾಗಿ ಮಾಡ್ಬೋದು. ಏನಿಲ್ಲ, ಗೋಧಿ ಹಿಟ್ಟು, ಸಕ್ಕರೆ, ಎಣ್ಣೆ 3 ಐಟಮ್ ಫ್ರೆಂಡ್ಸ್. ಆರಾಮಾಗಿ ಮಾಡಿಕೊಂಡು ಮನೆಯಲ್ಲೇ ರುಚಿಕರವಾದ ಸ್ವಾದಿಷ್ಟವಾದ ಶಂಕರಪಾಳ್ಯನ ಸವಿಯೋಕ್ಕೆ ಸಿದ್ಧ ಆಗಿರುತ್ತೆ. ಇಷ್ಟನ್ನ ನೀವು ಮಾಡಿಕೊಂಡ್ರೆ ಆರಾಮಾಗಿ ಮನೆಯಲ್ಲೇ ಫ್ರೀಯಾಗಿ ಕೂತ್ಕೊಂಡಾಗ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಾಮೆಂಟ್ಸ್ ಮಾಡಿ ದಯವಿಟ್ಟು. ಯಾರು ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ. ಇನ್ನೂ ಮೋರ್ ದೆನ್ ವಿಡಿಯೋ ಕೊಡೋಕ್ಕೆ, ಇನ್ನೂ ಕ್ರಿಯೇಟಿವಿಟಿ ಆಗಿರುವಂತಹ ವಿಡಿಯೋ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಕ್ರಿಯೇಟಿವಿಟಿಯಾಗಿ ಇನ್ನೂ ಥರದಲ್ಲಿ ನಾನು ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾನು ಮುಂದೆ ಬರೋಕ್ಕೆ ಇಷ್ಟಪಡಬೇಕು ಅಂತ ಅನ್ನೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮೆಸೇಜ್ ಮಾಡಿ, ಲೈಕ್ ಕೊಡಿ, ಮರಿಬೇಡಿ. ಥ್ಯಾಂಕ್ ಯು ಫಾರ್